ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಸಾಧಾರಣ ಕಾಲದ 33ನೇ ಭಾನುವಾರದಲ್ಲಿ ನಾವಿದ್ದೇವೆ. ಇಂದಿನ ವಾಚನಗಳು ನಮಗೆ ಲೋಕದ ಅಂತ್ಯದ ಬಗ್ಗೆ ಹಾಗೂ ಅದಕ್ಕೆ ನಮ್ಮ ಸಿದ್ಧತೆಯ ಬಗ್ಗೆ ಧ್ಯಾನಿಸಲು ಕರೆ ನೀಡುತ್ತಾ ಇವೆ. ಪ್ರಿಯ, ಇಂದಿನ ವಾಚನಗಳು ನಮ್ಮಲ್ಲಿ ಭಯ ಮತ್ತು ಆತಂಕವನ್ನು ಹುಟ್ಟಿಸುವ ಬದಲು ನಮ್ಮ ಜೀವನವನ್ನು ಅವಲೋಕನ ಮಾಡಿಕೊಳ್ಳುವುದಕ್ಕೆ ಪ್ರೇರಣೆಯನ್ನು ನೀಡಬೇಕು. ಹಾಗಾಗಿ ಇಂದಿನ ಬಲಿಪೂಜೆಯಲ್ಲಿ ಭಕ್ತಿಯಿಂದ ಪ್ರಾರ್ಥಿಸೋಣ. ನಮ್ಮ ಜೀವನವನ್ನು ಅವಲೋಕನ ಮಾಡಿಕೊಳ್ಳಲು, ನಾವು ದೇವರ ಚಿತ್ತದ ಪ್ರಕಾರ ಜೀವಿಸಲು, ಸದ್ಗುಣಗಳಲ್ಲಿ ನಾವು ಜೀವಿಸಲು ಬೇಕಾದ ವರಗಳಿಗಾಗಿ ಈ ಬಲಿಪೂಜೆಯಲ್ಲಿ ಭಕ್ತಿಯಿಂದ ಪ್ರಾರ್ಥಿಸೋಣ. ಇಂದಿನ ಮೊದಲನೆಯ ವಾಚನವನ್ನು ಪ್ರವಾದಿ ಮಲಾಕಿಯ ಗ್ರಂಥದಿಂದ ಆಲಿಸುತ್ತೇವೆ. ಪ್ರಿಯರೇ, ಪ್ರಭು ಕ್ರಿಸ್ತರಿಗಿಂತ ಸುಮಾರು 400 ವರ್ಷಗಳ ಮುಂಚೆ ಜೀವಿಸಿದವನು ಮಲಾಕಿ. ಇಂದಿನ ವಾಚನದಲ್ಲಿ ಪ್ರವಾದಿ ಮಲಾಕಿಯು ಅಂತಿಮ ದಿನದ ಬಗ್ಗೆ, ನ್ಯಾಯ ತೀರ್ಪಿನ ದಿನದ ಬಗ್ಗೆ ನಮಗೆ ಎಚ್ಚರಿಸುತ್ತಾನೆ. ಅಹಂಕಾರ, ಕಪಟತನ, ದುಷ್ಟತನದಿಂದ ಜೀವಿಸುವವರು ನಾಶವಾಗಿ ಹೋಗುತ್ತಾರೆ. ಆದರೆ ಭಯಭಕ್ತಿಯಿಂದ ಜೀವಿಸುವವರು ಮಾತ್ರ ಜೀವೋದ್ಧಾರ ಹೊಂದಲು ಸಾಧ್ಯ ಎಂಬ ಸಂದೇಶವನ್ನು ಇಂದಿನ ಮೊದಲ ವಾಚನ ನಮಗೆ ನೀಡುತ್ತೆ. ಇಂದಿನ ಎರಡನೆಯ ವಾಚನವನ್ನು ಸಂತ ಪೌಲರು ಥೆಸಲೋನಿಕರಿಗೆ ಬರೆದ 2ನೇ ಪತ್ರದಿಂದ ಆರಿಸಲಾಗಿದೆ. ಈ ಪತ್ರದಲ್ಲಿ ಸಂತ ಪೌಲರು ದುಡಿಮೆಯ ಮಹತ್ವವನ್ನು ನಮಗೆ ತಿಳಿಸುತ್ತಿದ್ದಾರೆ. ಪ್ರಭುವಿನ ಬರುವಿಕೆಗಾಗಿ ನಾವು ಕೈಕಟ್ಟಿ ಕುಳಿತು ದಾರಿ ನೋಡಿದರೆ ಯಾವ ಪ್ರಯೋಜನವಿಲ್ಲ. ಅದರ ಬದಲಾಗಿ ನಮಗೆ ನೀಡಿರುವ ಜವಾಬ್ದಾರಿಗಳನ್ನು ಯೋಗ್ಯವಾಗಿ ನಿಭಾಯಿಸುತ್ತಾ ಪ್ರಭುವಿನ ಬರುವಿಕೆಗೆ ನಾವು ಕಾಯಬೇಕು ಮತ್ತು ನಮ್ಮ ಜೀವನದಲ್ಲಿ ನಾವು ಸೋಮಾರಿಗಳಾಗಿ ಜೀವಿಸದೆ ದುಡಿದು ತಿನ್ನಬೇಕು ಎಂಬ ಸಂದೇಶವನ್ನು ಕೂಡ ಸಂತ ಪೌಲರು ನಮಗೆ ನೀಡುತ್ತಾರೆ. ಪ್ರಿಯರೇ, ಇಂದಿನ ಶುಭ ಸಂದೇಶವನ್ನು ಲೂಕನ ಶುಭ ಸಂದೇಶ ಅಧ್ಯಾಯ 21ರಿಂದ ಆರಿಸಲಾಗಿದೆ. ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ಜೆರುಸಲೇಮ್ ದೇವಾಲಯದ ನಾಶದ ಬಗ್ಗೆ ಮತ್ತು ಜಗತ್ತಿನ ಅಂತ್ಯದ ಬಗ್ಗೆ ನಮಗೆ ತಿಳಿಸುತ್ತಾರೆ. ಪ್ರಿಯರೇ, ನಾವು ಅನೇಕ ಬಾರಿ ಜೆರುಸಲೇಮ್ ದೇವಾಲಯದ ಬಗ್ಗೆ ಬೈಬಲ್ನಲ್ಲಿ ಆಲಿಸುತ್ತೇವೆ. ಇಂದು ಈ ಜೆರುಸಲೇಮ್ ದೇವಾಲಯ ಯಹೂದ್ಯರಿಗೆ ಎಷ್ಟು ಮುಖ್ಯವಾಗಿತ್ತು, ಈ ದೇವಾಲಯವನ್ನು ಕಟ್ಟಿದವರು ಯಾರು, ಏಕೆ ಯೇಸುಸ್ವಾಮಿ ಈ ದೇವಾಲಯ ನಾಶವಾಗುತ್ತೆ ಎಂಬ ಸಂದೇಶವನ್ನು ಪ್ರವಾದನೆಯನ್ನು ಮಾಡಿದರು ಎಂಬುದನ್ನು ಧ್ಯಾನಿಸೋಣ. ಮತ್ತು ಹೇಗೆ, ಯಾರಿಂದ ಈ ಜೆರುಸಲೇಮ್ ದೇವಾಲಯ ನಾಶವಾಯಿತು ಎಂಬುದನ್ನು ನಾವು ಧ್ಯಾನಿಸೋಣ. ಪ್ರಿಯರೇ, ಯಹೂದ್ಯರಿಗೆ ಇದ್ದದ್ದು ಒಂದೇ ದೇವಾಲಯ, ಅದು ಜೆರುಸಲೇಮ್ನಲ್ಲಿ ಇತ್ತು. ಅದು ಅವರ ಸರ್ವಸ್ವವಾಗಿತ್ತು. ಇಟ್ ವಾಸ್ ಎ ನ್ಯಾಷನಲ್ ಶ್ರೈನ್ ಫಾರ್ ದೆಮ್. ಯಹೂದ್ಯರು ಜಗತ್ತಿನ ಯಾವ ಮೂಲೆಯಲ್ಲಿದ್ದರೂ ವರ್ಷಕ್ಕೆ ಒಮ್ಮೆ ಜೆರುಸಲೇಮ್ ದೇವಾಲಯಕ್ಕೆ ಭೇಟಿಯನ್ನು ನೀಡ್ತಾ ಇದ್ರು. ಇದು ಯಹೂದ್ಯರ ಪವಿತ್ರ ಕೇಂದ್ರವಾಗಿತ್ತು. ಇಸ್ರಾಯೇಲರ ಸಾಮಾಜಿಕ, ಸಾಂಸ್ಕೃತಿಕ, ಧಾರ್ಮಿಕ ಕೇಂದ್ರ ಅವರ ದೇವಾಲಯ. ಈ ದೇವಾಲಯವನ್ನು ಮೊದಲು ಕಟ್ಟಲು ಯೋಚನೆ ಮಾಡಿದವನು ದಾವೀದ ಅರಸ. ಕ್ರಿಸ್ತಪೂರ್ವ 998ರಲ್ಲಿ ದಾವೀದ ಜೆರುಸಲೇಮನನ್ನು ರಾಜಧಾನಿಯನ್ನಾಗಿ ಮಾಡಿಕೊಳ್ತಾನೆ. ಗುಡಾರವನ್ನು ನಿರ್ಮಿಸಿ ದೇವರ ಮಂಜೂಷವನ್ನು ಇಟ್ಟು ಧಾರ್ಮಿಕ ಕೇಂದ್ರವನ್ನಾಗಿ ಮಾಡುತ್ತಾನೆ ದಾವೀದ ಅರಸ. 2ನೇ ಸಮುವೇಲನ ಗ್ರಂಥ ಅಧ್ಯಾಯ 6ರಲ್ಲಿ ನಾವು ಓದುತ್ತೇವೆ. ದೇವರಿಗೆ ಭವ್ಯ ದೇವಾಲಯವನ್ನು ಕಟ್ಟುವ ಕನಸನ್ನು ದಾವೀದ ಅರಸ ಕಂಡ. ಆದರೆ ಕ್ರಿಸ್ತಪೂರ್ವ 960ರಲ್ಲಿ ಸಾಲೊಮೋನ್ ಅರಸ ಈ ದೇವಾಲಯವನ್ನು ಕಟ್ಟುತ್ತಾನೆ. ಪ್ರಾಚೀನ ಪ್ರಪಂಚದ ಅದ್ಭುತಗಳಲ್ಲಿ ಈ ದೇವಾಲಯ ಒಂದು ಅದ್ಭುತವಾಗಿತ್ತು. ಬೆಲೆ ಬಾಳುವ ಮರ, ಚಿನ್ನ, ಬೆಳ್ಳಿಯಿಂದ ಶೃಂಗಾರವನ್ನು ಮಾಡಲಾಗಿತ್ತು ಈ ದೇವಾಲಯಕ್ಕೆ. ಕಾಲಕ್ರಮೇಣ ಯಹೂದ್ಯರಲ್ಲಿ ವಿಶ್ವಾಸ ಕ್ಷೀಣಿಸುತ್ತಾ ಹೋಗುತ್ತೆ
ಮತ್ತು ಆಡಂಬರ ಜಾಸ್ತಿಯಾಗುತ್ತೆ. ಅವರಲ್ಲಿ ದೇವರ ಮೇಲಿದ್ದಂತಹ ವಿಶ್ವಾಸ, ಭಯಭಕ್ತಿ ಕುಗ್ಗುತ್ತಾ ಹೋಗುತ್ತೆ. ಪ್ರಿಯರೇ, ಅವರ ಆರಾಧನೆಗೂ ಅವರ ಜೀವನಕ್ಕೂ ಅಜಗಜಾಂತರ ವ್ಯತ್ಯಾಸ ಇತ್ತು. ಅವರಲ್ಲಿ ನ್ಯಾಯ ನೀತಿ, ಅನ್ಯಾಯ ಜಾಸ್ತಿಯಾಗುತ್ತಾ ಹೋಗುತ್ತೆ, ನ್ಯಾಯ ನೀತಿ ಕುಗ್ಗುತ್ತಾ ಹೋಗುತ್ತೆ. ದುಂದು ವೆಚ್ಚದಲ್ಲಿ ಮೋಜಿನ ಜೀವನವನ್ನು ಅವರು ಮಾಡಲು ಪ್ರಾರಂಭಿಸುತ್ತಾರೆ. ಅನೇಕ ಪ್ರವಾದಿಗಳು ಅವರಿಗೆ ಎಚ್ಚರಿಕೆಯನ್ನು ನೀಡುತ್ತಾರೆ, ತಮ್ಮ ದಾರಿಯನ್ನು, ತಮ್ಮ ಮಾರ್ಗವನ್ನು ಸರಿಪಡಿಸಿಕೊಳ್ಳಲು. ಆದರೂ ಅವರು ಪ್ರವಾದಿಗಳ ಮಾತುಗಳನ್ನು ವಿರೋಧಿಸಿ ಜೀವನವನ್ನು ಪ್ರಾರಂಭಿಸುತ್ತಾರೆ. ಹಾಗಾಗಿ ಕ್ರಿಸ್ತಪೂರ್ವ 587ರಲ್ಲಿ ಬ್ಯಾಬಿಲೋನಿಯದ ಅರಸ ನೆಬೂಕದ್ನೆಚ್ಚರನು ಇವರ ಮೇಲೆ ದಂಡೆತ್ತಿ ಬರುತ್ತಾನೆ, ದೇವಾಲಯವನ್ನು ಸಂಪೂರ್ಣವಾಗಿ ನಾಶಪಡಿಸುತ್ತಾನೆ. ನಾವು 2ನೇ ಅರಸರುಗಳ ಗ್ರಂಥ ಅಧ್ಯಾಯ 25ರಲ್ಲಿ ಇದರ ಬಗ್ಗೆ ಓದುತ್ತೇವೆ. ತದನಂತರ ಕ್ರಿಸ್ತಪೂರ್ವ 515ರಲ್ಲಿ ಜೆರುಸಲೇಂ ದೇವಾಲಯದ ಪುನರ್ ನಿರ್ಮಾಣ ಪ್ರಾರಂಭವಾಗುತ್ತೆ. ನೇಮಿಯನ ಗ್ರಂಥ ಅಧ್ಯಾಯ 12. ತದನಂತರ ಕ್ರಿಸ್ತಪೂರ್ವ 28ರಿಂದ 64ನೆಯ ತನಕ ಹೆರೋದರಸ ಈ ಜೆರುಸಲೇಂ ದೇವಾಲಯದ ಜೀರ್ಣೋದ್ಧಾರ ಕಾರ್ಯವನ್ನು ಕೈಗೊಳ್ಳುತ್ತಾನೆ. ದೇವಾಲಯವನ್ನು ಭವ್ಯವಾಗಿ ವಿಸ್ತಾರ ಮಾಡುತ್ತಾನೆ. ಈ ದೇವಾಲಯ ರೋಮಿನ ಸಾಮ್ರಾಜ್ಯದಲ್ಲಿ ಅತಿ ದೊಡ್ಡ ಕಟ್ಟಡವನ್ನಾಗಿ ಪರಿವರ್ತಿಸುತ್ತಾನೆ. ಬಹು ಸುಂದರವಾಗಿ, ಮನೋಹರವಾಗಿ ಮಾಡುತ್ತಾನೆ ಹೆರೋದರಸ. ಹೆರೋದನ ವೈಭವಕ್ಕೆ ಈ ದೇವಾಲಯ ಒಂದು ಸಾಕ್ಷಿಯಾಗಿತ್ತು. ಇತಿಹಾಸಕಾರ ಜೋಸೆಫಸ್ ಪ್ರಕಾರ ಈ ದೇವಾಲಯ ಕೆಲಸ ಅಂತ್ಯಗೊಂಡಾಗ, ಪೂರ್ಣಗೊಂಡಾಗ ಸುಮಾರು 18,000 ಕೆಲಸಗಾರರು ನಿರುದ್ಯೋಗಿಗಳಾದರು ಎಂದು ನುಡಿಯುತ್ತಾನೆ ಇತಿಹಾಸಕಾರ ಜೋಸೆಫಸ್. ಆದರೆ ಪ್ರಿಯರೇ, ಯೇಸುಸ್ವಾಮಿ ಜೀವಿಸಿದ ಸಂದರ್ಭದಲ್ಲಿ ಈ ದೇವಾಲಯದಲ್ಲಿ ಆರಾಧನೆಗಿಂತ, ಭಕ್ತಿಗಿಂತ, ವಿಶ್ವಾಸಕ್ಕಿಂತ ಅದು ಒಂದು ಮಾರಾಟದ ಕೇಂದ್ರವಾಗಿತ್ತು, ಶೋಷಣೆಯ ಕೇಂದ್ರವಾಗಿತ್ತು. ಹಾಗಾಗಿ ಕ್ರಿಸ್ತ ಮೆಸ್ಸಾಯನಾಗಿ, ರಕ್ಷಕನಾಗಿ ಈ ಜಗತ್ತಿಗೆ ಬಂದಾಗಲೂ ಕ್ರಿಸ್ತನನ್ನು ಅವರು ಗುರುತಿಸಲು ವಿಫಲರಾಗುತ್ತಾರೆ. ಕ್ರಿಸ್ತ ಇಂದಿನ ಶುಭ ಸಂದೇಶದಲ್ಲಿ ಈ ದೇವಾಲಯದ ಅಂತ್ಯದ ಬಗ್ಗೆ ಕುರಿತು ಪ್ರವಾದನೆಯನ್ನು ನೀಡುತ್ತಾರೆ. ಯೇಸುಸ್ವಾಮಿ ಪ್ರವಾದನೆ ಮಾಡಿ ಸುಮಾರು 40 ವರ್ಷಗಳ ನಂತರ ಜೆರುಸಲೇಂ ದೇವಾಲಯ ಸಂಪೂರ್ಣವಾಗಿ ನಾಶವಾಗುತ್ತೆ. ಕ್ರಿಸ್ತ ಶಕ 70-71ನೇ ಇಸವಿಯಲ್ಲಿ ರೋಮನರು ಯಹೂದ್ಯರ ಮೇಲೆ ತಿರುಗಿ ಬೀಳುತ್ತಾರೆ. ಜೆರುಸಲೇಂ ದೇವಾಲಯವನ್ನು ಸಂಪೂರ್ಣವಾಗಿ ನಾಶಪಡಿಸುತ್ತಾರೆ. ಇಂದಿನ ಶುಭ ಸಂದೇಶದಲ್ಲಿ ಯೇಸುಸ್ವಾಮಿ ನುಡಿದಂತೆ, ಯೇಸುಸ್ವಾಮಿ ನುಡಿದ ಮೇಲೆ 40 ವರ್ಷಗಳ ನಂತರ ಈ ದೇವಾಲಯ ಸಂಪೂರ್ಣವಾಗಿ ನಾಶವಾಗುತ್ತೆ. ಪ್ರಿಯರೇ, ಹಾಗಾಗಿ ಇಂದು ಕ್ರಿಸ್ತ ನಮಗೆ ಹೇಳಲು ಬಯಸ್ತಾ ಇರುವುದು, ಎಲ್ಲರಿಗೂ ಅಂತ್ಯ ಇದೆ. ಹುಟ್ಟಿದ ಮೇಲೆ ಮನುಷ್ಯ ಸಾಯಲೇಬೇಕು, ಜನನ ಇದ್ದ ಮೇಲೆ ಮರಣ ಇರಲೇಬೇಕು. ಆದರೆ ಈ ಜನನ ಮರಣದ ನಡುವೆ ಇರುವ ಈ ಜೀವನವನ್ನು ನಾವು ಯಾವ ರೀತಿ ಜೀವಿಸ್ತಾ ಇದ್ದೇವೆ ಎಂಬುದು ಬಹಳ ಮುಖ್ಯ. ಅಂತ್ಯ ನಮಗೆ ಬಂದೇ ಬರುತ್ತೆ, ಆದರೆ ಈ ಅಂತ್ಯ ಯಾವಾಗ ಬರುತ್ತೆ ಎಂಬುದು ಯಾರಿಗೂ ಗೊತ್ತಿಲ್ಲ. ಬೈಬಲ್ ಈ ರೀತಿ ನಮಗೆ ತಿಳಿಸುತ್ತೆ. ಮತ್ತಾಯನ ಶುಭ ಸಂದೇಶ ಅಧ್ಯಾಯ 24ರಲ್ಲಿ ಮತ್ತಾಯ ನುಡಿಸುತ್ತಾನೆ, ನಿರೀಕ್ಷಿಸದ ಗಳಿಗೆಯಲ್ಲಿ ಬರುತ್ತೆ ಅಂತ್ಯ ಎಂದು. ಸಂತ ಪೇತ್ರರು ಬರೆದ 2ನೇ ಪತ್ರದಲ್ಲಿ ಅಧ್ಯಾಯ 3 ವಾಕ್ಯ 10 ಈ ರೀತಿ ಹೇಳುತ್ತೆ, ಪ್ರಭುವಿನ ದಿನ ಕಳ್ಳನಂತೆ ಬರುತ್ತದೆ ಎಂದು. ಮತ್ತಾಯನ ಶುಭ ಸಂದೇಶ ಅಧ್ಯಾಯ 13ರಲ್ಲಿ ನಾವು ನೋಡುತ್ತೇವೆ, ಆ ದಿನವಾಗಲಿ ಗಳಿಗೆಯಾಗಲಿ ಯಾವಾಗ ಬರುವುದೆಂದು ಪಿತನ ಹೊರತು ಮತ್ಯಾರು ಅರಿಯರು, ಸ್ವರ್ಗದಲ್ಲಿರುವ ದೂತರೇ ಆಗಲಿ ಪುತ್ರನೇ ಆಗಲಿ ಅರಿಯರು. ಆದ್ದರಿಂದ ಚಿಂತೆ ಬೇಡ, ದೇವರ ವಾಕ್ಯದಂತೆ ನೀವು ಜೀವನವನ್ನು ಮಾಡಿರಿ ಎಂದು ಮತ್ತಾಯ ನಮಗೆ ಎಚ್ಚರಿಸುತ್ತಾನೆ. ಪ್ರಿಯರೇ, ಹಾಗಾಗಿ ಇಂದು ನಾವು ಇಂದಿನ ವಾಚನಗಳನ್ನು ಕೇಳಿ ಹೆದರುವ ಅವಶ್ಯಕತೆ ಇಲ್ಲ. ಅಂತ್ಯವನ್ನು ಕುರಿತು, ನ್ಯಾಯ ತೀರ್ಪಿನ ದಿನದ ಕುರಿತು, ದೇವರ ದಿನವನ್ನು ಕುರಿತು ನಾವು ಭಯಪಡುವ ಅವಶ್ಯಕತೆ ಇಲ್ಲ. ಬದಲಾಗಿ ಸಂತ ಪೌಲರು ನುಡಿಯುವ ಹಾಗೆ ಪ್ರಭುವಿನ ಬರುವಿಕೆಗಾಗಿ ನಮ್ಮನ್ನೇ ನಾವು ಸಿದ್ಧತೆ ಮಾಡಿಕೊಳ್ಳಬೇಕು. ಎಚ್ಚರಿಕೆಯಿಂದ ಜೀವನವನ್ನು ಮಾಡಬೇಕು. ಹೇಗೆ ಒಬ್ಬ ವಿದ್ಯಾರ್ಥಿ ತನ್ನ ಪರೀಕ್ಷೆಗಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತಾನೋ, ಒಳ್ಳೆಯ ರೀತಿ ಸಿದ್ಧತೆ ಮಾಡಿದ ವಿದ್ಯಾರ್ಥಿ ಪರೀಕ್ಷೆಗೆ ಅಂಜುವುದಿಲ್ಲ, ಧೈರ್ಯವಾಗಿ ಎದುರಿಸುತ್ತಾನೆ. ಅದೇ ರೀತಿ ನಾವು ನಮ್ಮ ಜೀವನದಲ್ಲಿ ಕ್ರಿಸ್ತನ ಬರುವಿಕೆಗಾಗಿ, ನಮ್ಮ ನ್ಯಾಯ ತೀರ್ಪಿನ ದಿನಕ್ಕಾಗಿ ಒಳ್ಳೆಯ ರೀತಿ ಸಿದ್ಧತೆಯನ್ನು ಮಾಡುವ ಅವಶ್ಯಕತೆ ಇದೆ. ದೇವರನ್ನು
ಆರಾಧನೆಯ ನಂತರ, ಬಲಿಪೂಜೆಯ ನಂತರ ದೇವಾಲಯದಲ್ಲೇ ಬಿಟ್ಟು ಹೋದರೆ ಯಾವುದೇ ಪ್ರಯೋಜನ ಇಲ್ಲ. ಆ ದೇವನ ಸಂದೇಶವನ್ನು, ಶಾಂತಿಯನ್ನು, ಪ್ರೀತಿಯನ್ನು, ಕ್ಷಮೆಯನ್ನು ಹೊತ್ತುಕೊಂಡು ನಾವು ಹೋಗಬೇಕು. ಸಂತ ಪೌಲರು ನುಡಿಯುತ್ತಾರೆ, ನಮ್ಮ ದೇಹಗಳು ಪವಿತ್ರಾತ್ಮರ ಆಲಯಗಳಾಗಿವೆ ಎಂದು. ನಮ್ಮ ದೇಹವೆಂಬ ದೇಗುಲದಲ್ಲಿ ಕ್ರಿಸ್ತನನ್ನು ನಾವು ಹೊತ್ತುಕೊಂಡು ಜೀವಿಸಬೇಕಿದೆ. ಇಲ್ಲದೆ ಹೋದಲ್ಲಿ, ಕೇವಲ ನಮ್ಮ ಆಚರಣೆ ಬಾಹ್ಯ ಆಚರಣೆ ಆದಲ್ಲಿ, ಹೇಗೆ ಜೆರುಸಲೇಮ್ ದೇವಾಲಯ ಸರ್ವನಾಶವನ್ನು ಕಂಡಿತೋ ಅದೇ ರೀತಿ ನಮಗೂ ಕೂಡ ಅಂತ್ಯದಲ್ಲಿ ನಾಶ ಕಟ್ಟಿಟ್ಟ ಬುತ್ತಿ ಎಂದು ಕ್ರಿಸ್ತ ನಮಗೆ ಎಚ್ಚರಿಸುತ್ತಾರೆ ಪ್ರಿಯರೇ. ಹಾಗಾಗಿ ಅಂತ್ಯದ ಕುರಿತು ಚಿಂತಿಸುವ, ಭಯಪಡುವ ಅವಶ್ಯಕತೆ ಇಲ್ಲ. ಲೋಕಾಂತ್ಯ ಯಾವಾಗ ಬೇಕಾದರೂ ಆಗಬಹುದು. ಆದರೆ ನಾವು ಪ್ರತಿಯೊಬ್ಬರು ಜವಾಬ್ದಾರಿಯನ್ನು ಪ್ರಾಮಾಣಿಕತೆಯಿಂದ ನಿಭಾಯಿಸಿ, ಆತ್ಮದ ಶುದ್ಧತೆ ಕಾಪಾಡಿ, ಸರ್ವ ಶೋಧನೆಯನ್ನು ಜಯಿಸಿ, ಪ್ರಾರ್ಥನೆ, ಪಶ್ಚಾತ್ತಾಪ, ವಿಶ್ವಾಸದ ಮೂಲಕ ಜೀವನವನ್ನು ಸಾಗಿಸಿದರೆ ಯೇಸುವಿನ ಬರುವಿಕೆಯ ದಿನ ನಮಗೆಲ್ಲರಿಗೂ ಜಯದ ದಿನವಾಗುತ್ತೆ, ವರದಾನದ ದಿನವಾಗುತ್ತೆ, ನಲುವಿನ ದಿನವಾಗುತ್ತೆ. ಹಾಗಾಗಿ ಇಂದಿನ ಬಲಿಪೂಜೆಯಲ್ಲಿ ಭಕ್ತಿಯಿಂದ ಪ್ರಾರ್ಥಿಸೋಣ. ಕ್ರಿಸ್ತ ನಮ್ಮಲ್ಲಿರುವ ಆತಂಕವನ್ನು, ಭಯವನ್ನು ದೂರ ಮಾಡಿ ನಮ್ಮಲ್ಲಿ ಭರವಸೆಯನ್ನು, ಚೈತನ್ಯವನ್ನು, ಶಕ್ತಿಯನ್ನು ತುಂಬಿಸಲಿ. ಪ್ರಭುವಿನ ಬರುವಿಕೆಗಾಗಿ ನಾವು ಸನ್ಮಾರ್ಗಗಳಿಂದ, ವಿಶ್ವಾಸದಿಂದ ಒಳ್ಳೆಯ ರೀತಿ ಸಿದ್ಧತೆಯನ್ನು ಮಾಡಿಕೊಳ್ಳೋಣ. ಆಮೆನ್. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.